ಹಾಯ್, ಕವಿ ಕುಕ್ಕಿಂಗ್ಗೆ ಸ್ವಾಗತ. ಬನ್ನಿ ಇವತ್ತು ಕರಾಚಿ ಹಲ್ವಾ, ಬಾಂಬೆ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿರಿ. ಫಸ್ಟೇ ಒಂದು ಪಾತ್ರೆ ತೊಗೊಳ್ಳಿ. ಇದರೊಳಗೆ ಕಾರ್ನ್ ಫ್ಲೋರ್ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು ನೋಡಿ. ಒಂದು ಕಪ್ ತೊಗೊಂಡ್ರೆ 2 ಗ್ಲಾಸ್ನಷ್ಟು ನೀರು, 2 ಕಪ್ ಹಿಟ್ಟು ತೊಗೊಂಡ್ರೆ 4 ಕಪ್ನಷ್ಟು ನೀರು. ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. 2 ಕಪ್ನಷ್ಟು ನಿಧಾನಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನಿಂದಾರ ಮಾಡ್ಬೋದು ಅಥವಾ ಎಗ್ ಬೀಟರಿಂದಾರ ಮಾಡ್ಬೋದು, ನೀವು ಯಾವುದರಿಂದಲೂ ಮಾಡಿರಿ. ಒಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕಷ್ಟೆ. ಈ ಥರ ಒಂದು ಪಾತ್ರೆ ತೊಗೊಳ್ಳಿ. 1 ಗ್ಲಾಸ್ ಹಿಟ್ಟು ಹಾಕಿರ್ತೀರಲ್ಲ, 2 ಕಪ್ ಸಕ್ಕರೆ ತೊಗೊಳ್ಳಿ, 4 ಕಪ್ ನೀರು. ಚೆನ್ನಾಗಿ ಅದು ಬಿಸಿ ಆಗಬೇಕು. ಸಕ್ಕರೆ ಎಲ್ಲ ಮೆಲ್ಟ್ ಆಗಬೇಕಲ್ಲ. ಇದು ಚೆನ್ನಾಗಿ ಕುಯ್ತಂತ ಈ ಥರ ಸ್ವಲ್ಪ ಇದಾಗಬೇಕು. ಅಷ್ಟರೊಳಗೆ ನೀವು ಗೋಡಂಬಿ, ಪಿಸ್ತಾ, ಬಾದಾಮ್ ನೀವೇನು ಹಾಕಬೇಕಂತ ಇದ್ದೀರೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಹಾಗೆ ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಇಟ್ಕೊಳ್ಳಿ. ನೋಡಿರಿ, ಇವಾಗ ಇದನ್ನು ಕಾರ್ನ್ಫ್ಲೋರ್ನ ಕಲಸಿಟ್ಟಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ತಾ ತಿರುಗಿಸ್ತಾನೇ ಇರಬೇಕು. ಇವಾಗ ಕೈ ಬಿಡಬಾರ್ದು. ಡ್ರೈ ಆಗ್ತಾ ಬರುತ್ತೆ ಅದು. ಏನಿಲ್ಲ, ಚೆನ್ನಾಗಿ ಒಂದು 15-20 ಮಿನಿಟ್ಸ್ ತನಕ ಅದು ಚೆನ್ನಾಗಿ ಬೇಯಬೇಕು. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಇರುವಾಗ ಕಲರ್ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಆದರೂ ಹಾಕ್ಕೋಬೋದು. ಗ್ರೀನ್ ಹಾಕ್ತಾರೆ, ರೆಡ್ ಜಾಸ್ತಿ ಹಾಕ್ತಾರೆ. ನಾನಿಲ್ಲಿ ಆರೆಂಜ್ ಹಾಕ್ತಾಯಿದ್ದೀನಿ. ಈ ಥರ ಇರುವಾಗಲೂ ಇನ್ನೂ ತಿರುಗಿಸ್ತಾನೆ ಇರಬೇಕು, ಇರಬಾರ್ದು. ಅದು ಇನ್ನೂ ಡ್ರೈ ಆಗಬೇಕು. ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಒಂದೊಂದೇ ಸ್ಪೂನ್ ಹಾಕ್ಕೊತ ತಿರುಗಿಸ್ತಾನೆ ಇರಿ. ಅದು ಎಲ್ಲದರೊಳಗೂ ಮಿಕ್ಸ್ ಆಗಬೇಕು ಚೆನ್ನಾಗಿ. ನಿಮಗೆ ಮಾಡೋವಾಗಲೂ ಅವಾಗಲೇ ಗೊತ್ತಾಗತ್ತೆ. ನೀವು ಟ್ರೈ ಮಾಡಿರಿ. ನೋಡಿರಿ, ಇವಾಗ ಗೋಡಂಬಿ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ತಿರುಗಿಸ್ಬೇಕು. ಮತ್ತೆ ಆವಾಗಲೇ ರೆಡಿ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ತಳ ಬಿಟ್ಕೊಂಡ್ಬಿಡತ್ತೆ. ನೋಡಿರಿ, ನಾನು ಇನ್ನೂ ತುಪ್ಪ ಹಾಕ್ತಾನೆ ಇದ್ದೀನಿ. ನಾನು ಹೇಳಿದ್ನಲ್ಲ 4 ಸ್ಪೂನ್ ಅಂತ. ಈಗ ಬಿಡ್ತಾ ಆಯ್ತಾ ನೋಡಿರಿ. ಆಗಲೇ ಅಂಟ್ಕೊಳಲ್ಲ ಕೆಳಗಡೆ. ಯಾವ ಪ್ಲೇಟಿಗೆ ತುಪ್ಪ ಹಾಕಿರ್ತೀರಲ್ಲ ಆ ಪ್ಲೇಟಲ್ಲಿ ಹಾಕೊಂಬಿಡಿ. ಅದನ್ನು ಹಾಕೊಂಡ್ಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಇರುತ್ತೆ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.